ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಸ್ನೇಹಿತರೆ, ಏನು ಕರ್ನಾಟಕ ಹೈಕೋರ್ಟ್ನಲ್ಲಿ ವಾದ ವಿವಾದಗಳು ಮುಕ್ತಾಯ ಬಂದಿತ್ತು. ಇನ್ನು ಫೈನಲ್ ಜಡ್ಜ್ಮೆಂಟ್ ಒಂದು ಬಾಕಿ ಉಳಿದಿತ್ತು. ಈ ವಿಚಾರವಾಗಿ ತಮ್ಮೆಲ್ಲರಿಗೂ ಕೂಡ ತುಂಬ ನಿರೀಕ್ಷೆ ಇದೆ ಮತ್ತು ಎಲ್ಲರೂ ಕೂಡ ಕಮೆಂಟ್ಗಳನ್ನ ಹಾಕ್ತಾ ಇದ್ರಿ, ಹೈಕೋರ್ಟ್ನ ಯಾವ ದಿನಾಂಕವನ್ನು ಜಡ್ಜ್ಮೆಂಟಿಗೆ ನಿಗದಿಪಡಿಸಿದೆ ಅಂತೇಳಿ. ಸ್ನೇಹಿತರೆ, ಇವೆಲ್ಲಕ್ಕಿಂತ ಕೆಲವೊಂದಿಷ್ಟು ವಿಚಾರಗಳನ್ನು ತಾವುಗಳು ಇನ್ನೂ ಕೂಡ ಅರ್ಥ ಮಾಡ್ಕೊಂಡಿಲ್ಲ ಅಂತೇಳಿ ನನಗೆ ಭಾವನೆ ಬರ್ತಾ ಇದೆ. ಉದಾಹರಣೆಗೆ, ತಾವೇನು ಇದುವರೆಗೂ ಕೂಡ ಬೈಕ್ ಟ್ಯಾಕ್ಸಿಯ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಿದ್ರಿ, ಇದೇ ಫೈನಲ್ ಹೋರಾಟ ಅಲ್ಲ. ನಿಮಗೆ ಇನ್ನೂ ಕೂಡ ಹಲವಾರು ಸಮಸ್ಯೆಗಳನ್ನು ತಂದಿಟ್ಟಿರ್ತಕ್ಕಂತಹ ಹಲವಾರು ಕಂಪನಿಗಳು ಇನ್ನೂ ದೊಡ್ಡ ವಿಡಂಬೂತವನ್ನೇ ತಂದು ಮುಂದಕ್ಕೆ ಇಡ್ತಾ ಇದ್ದಾವೆ. ಉದಾಹರಣೆಗೆ, ಹಿಂದಿ ಚಾಲಕರುಗಳು. ತಮಗೆ ಗೊತ್ತಿರೋ ಹಾಗೆ ಮೊದಲೆಲ್ಲ ನಮ್ಮ ಆಟೋ ಚಾಲಕರುಗಳು ಏನಾದರೂ ಒಂದು ಸಮಸ್ಯೆ ಆದರೆ ಆ ಜಾಗಕ್ಕೆ ದಂಡಿಯಾಗಿ ಬಂದು ನಿಂತುಕೊಂಡು ಆ ಸಮಸ್ಯೆಯನ್ನು ಬಗೆಹರಿಸ್ತಿದ್ದಂತಹ ಚಾಲಕರುಗಳು ಇತ್ತೀಚಿನ ದಿನಮಾನಗಳಲ್ಲಿ ಯಾಕೋ ಏಕಾಂಗಿಯಾಗಿ ತಿರುಗಾಟವನ್ನು ಮಾಡ್ತಾ ಇದ್ದಾರೆ. ಇದು ಒಳ್ಳೆಯದಲ್ಲ. ಹಾಗೆ ಹಿಂದಿ ಚಾಲಕರುಗಳ ಒಗ್ಗಟ್ಟನ್ನು ತಾವುಗಳು ಪ್ರದರ್ಶನ ನೋಡ್ತಾ ಇರ್ಬೋದು ಅಲ್ಲಲ್ಲಿ. ಅವ್ರಿಗೆ ಯಾರಿಗಾದ್ರೂ ಒಬ್ರಿಗೆ ಸಮಸ್ಯೆ ಆಗಿದೆ ಅಂದ ತಕ್ಷಣ ಅವ್ರದ್ದೇ ಒಂದು ವ್ಯಾಟ್ಸಪ್ನ ಗ್ರೂಪ್ನಲ್ಲಿ ಮಾಹಿತಿ ಹಂಚ್ಕೊಂಡ್ರೆ ಅಲ್ಲಿಗೆ ಕಡಿಮೆ ಅಂದರೂ 5-10 ಜನಗಳು ಬಂದು ನಿಂತ್ಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು, ಅಂದರೆ ಚಕ್ರವ್ಯೂಹವನ್ನು ರೆಡಿ ಮಾಡ್ತಾ ಇದ್ದಾರೆ. ಇದ್ರ ವಿರುದ್ಧವಾಗಿಯೂ ಕೂಡ ತಾವು ಧ್ವನಿಯನ್ನು ಎತ್ತಬೇಕಾಗುತ್ತೆ. ಹಾಗಾಗಿ ತಾವೆಲ್ಲರೂ ಕೂಡ ನಾನು ಕೇಳ್ಕೊಳ್ಳೋದೇನೆಂದರೆ, ಸಂಘಟಿತರಾಗಿ, ಮೊದಲನೇದಾಗಿ ಯಾರು ನ್ಯಾಯಯುತವಾಗಿ ಹೋರಾಟವನ್ನು ಮಾಡ್ತಾ ಇರ್ತಾರೆ ಅವ್ರುಗಳಿಗೆ ಒಂದಿಷ್ಟು ಬೆಂಬಲವನ್ನು ಕೊಡೋದ್ರ ಜೊತೆಯಲ್ಲಿ ನೀವೆಲ್ಲರೂ ಕೂಡ ಸಂಘಟಿತರಾಗಬೇಕು. ಸಂಘಟಿತರು ಆದಾಗ ಮಾತ್ರನೇ ಯಾವುದೇ ಒಂದು ವ್ಯವಸ್ಥೆಯ ವಿರುದ್ಧವಾಗಿ ಹೋರಾಟವನ್ನು ಮಾಡೋದಕ್ಕೆ ಮತ್ತು ಬಲಿಷ್ಠವಾಗಿ ತಾವೆಲ್ಲರೂ ಕೂಡ ಕರ್ನಾಟಕದಲ್ಲಿ ಕನ್ನಡಿಗರಾಗಿ ಉಳಿಯೋದಕ್ಕೆ ಸಾಧ್ಯವಾಗುತ್ತೋ ವಿನಃ ನೀವು ಹಿಂಗೆ ಏಕಾಂಗಿ ಹೋರಾಟಗಳನ್ನ ಮಾಡಿಕೊಂಡ್ರೆ ಎಲ್ಲಿಂದ ನ್ಯಾಯವನ್ನು ತೆಗೆದುಕೊಳ್ತೀರಾ ಅಂತಕ್ಕಂಥದ್ದು ಕೂಡ ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ನಿಮ್ಮೆಲ್ಲರ ಒಗ್ಗಟ್ಟನ್ನು ಹೊಡೆದಾಕಿರ್ತಕ್ಕಂತಹ ಅಗ್ರಿಗೇಟರ್ ಕಂಪನಿಗಳು ಇವತ್ತು ಬೇರೆ ರಾಜ್ಯದ ವ್ಯಕ್ತಿಗಳನ್ನು, ವಲಸಿಗರನ್ನ ತೆಗೆದುಕೊಂಡು ಬಂದು ತನ್ನ ಕಂಪನಿಗಳ ಆಡಳಿತವನ್ನು ನಡೆಸ್ಕೊಳ್ತಾ ಇರ್ತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸಿರ್ತೀರ. ಇಂತಹ ಕಂಪನಿಗಳ ವಿರುದ್ಧವಾಗಿಯೂ ಕೂಡ ಏಕಾಏಕಿ ನಾವು ಹೊರಗೆ ಬಂದು ಸಂಪಾದನೆ ಮಾಡ್ತಕ್ಕಂಥದ್ದು ತುಂಬ ಕಷ್ಟ ಇದೆ. ಆದರೆ ತಮ್ಮ ಒಂದು ಒಗ್ಗಟ್ಟಿನ ಪ್ರದರ್ಶನದ ಮುಂದೆ ಇದು ಯಾವುದೂ ಕೂಡ ಅಲ್ಲ. ಇದಕ್ಕೆ ಮುಖ್ಯವಾಗಿ ನಿಮ್ಮಗಳಿಗೆ ತಾವೆಲ್ಲರೂ ಕೂಡ ಸಮಯ ಸಿಕ್ಕಂಥ ಸಂದರ್ಭಗಳಲ್ಲಿ ಯೋಚನೆ ಮಾಡಿ, ಮುಖ್ಯ ಮೂಲ ಉದ್ದೇಶ, ಮೂಲ ಕಾರಣ ಬಂದು ರ್ಯಾಪಿಡೋ ಅಂತಕ್ಕಂತಹ ಒಂದು ಸಂಸ್ಥೆ. ಈ ಸಂಸ್ಥೆಯೇ ಇನ್ನು ಉಳಿದಂತಹ ಎಲ್ಲ ಸಂಸ್ಥೆಗಳ ಕಿವಿಗಳನ್ನು ಹಿಂಡಿ ಎಲ್ಲರನ್ನೂ ಕೂಡ ರಚ್ಚಿಗೆ ಬರೆಸ್ತಾ ಇರ್ತಕ್ಕಂತಹ ಒಂದು ಸಂಸ್ಥೆ. ಈ ಒಂದು ಸಂಸ್ಥೆ ಸಾರಿಗೆ ಇಲಾಖೆಯಲ್ಲಿ ಅನುಮತಿಯನ್ನೇ ಪಡೆದುಕೊಂಡಿಲ್ಲ. ನಾವೆಲ್ಲರೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿಗಲ್. ಇವತ್ತು ಪೊಲೀಸ್ನವರು ನಮ್ಮ ಮೇಲೆ ಕೇಸ್ಗಳನ್ನ ಹಾಕ್ತಾರೆ ಅಂತಂದರೆ ಅವ್ರು ಹಾಕೋದು ಕರೆಕ್ಟ್ ಆಗಿದೆ. ಯಾಕೆಂದರೆ ನಾವೊಂದು ಇಲ್ಲಿಗಲ್ ಕಂಪನಿಯ ಒಳಗಡೆ ಸೇರಿಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ. ಇವತ್ತಿನ ವಿಡಿಯೋದ ಸಮಾಚಾರ ಮತ್ತು ವಿಚಾರಗಳು ಇಷ್ಟೇ. ಈ ಜನವರಿ ನಮ್ಮ ಚಾಲಕರ ವರ್ಗಕ್ಕೆ ಜನ ವರಿಯಾಗುತ್ತೋ, ವರಿಯನ್ನು ತಂದಿಡುತ್ತೋ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ವಾದ ವಿವಾದಗಳು ಮುಕ್ತಾಯವಾಗಿದೆ. ನಾಳೆ ಅಂದರೆ ಜನವರಿ 9ನೇ ತಾರೀಕು ಕೂಡ ಒಂದು ನಿರೀಕ್ಷಿತ ದಿನಾಂಕವಾಗಿದೆ. ನಮಗೆ ಬಂದಿರೋ ಮಾಹಿತಿ ಪ್ರಕಾರವಾಗಿ 9ನೇ ತಾರೀಕು ಜಡ್ಜ್ಮೆಂಟ್ ಆಗ್ಬೋದು ಅನ್ನುವಂತಹ ಒಂದು ನಿರೀಕ್ಷೆ ಇದೆ. ಅದು ಆಗಲಿ ಅಂತೇಳಿ ನಾವು ಕೂಡ ಕೇಳ್ಕೊಳ್ತೇವೆ. ಜಡ್ಜ್ಮೆಂಟ್ ಆದಷ್ಟು ಬೇಗ ಬಂದು ಕರ್ನಾಟಕದ ಅದರಲ್ಲೂ ನಮ್ಮ ಪ್ರೀತಿಯ ಎಲ್ಲ ಚಾಲಕ ಮಿತ್ರರಿಗೆ ಒಂದು ನ್ಯಾಯ ಸಿಗಲಿ ಅಂತೇಳಿ ನಾನು ಈ ಮೂಲಕ ಆ ಭಗವಂತನಲ್ಲಿ ಆಶಿಸ್ಕೊಳ್ತೇನೆ. ಹಾಗೆ ಚಾಲಕರ ವರ್ಗಕ್ಕೆ ಏನಿದುವರೆಗೂ ಕಷ್ಟ ಅನ್ನತಕ್ಕಂಥದ್ದಿತ್ತು, ಇದರ ಒಂದು ಮುಂದುವರೆದು ಸುಖ ಅನ್ನೋದಾದರೂ ಬರಲಿ ಅಂತೇಳಿ ನಾನು ಆ ಭಗವಂತನಲ್ಲಿ, ಆ ರಾಯರಲ್ಲಿ ಬೇಡ್ಕೊಳ್ತೀನಿ. ಧನ್ಯವಾದಗಳು ಸ್ನೇಹಿತರೆ.